ನಮಸ್ಕಾರ ಸರ್. ನಮಸ್ಕಾರ ಸರ್. ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವ್ಯವಸ್ಥಾಪಕರಾದಂಥ ಅಡಿಯುಡಿ ಸಾರಿಗೆ ನನ್ನ ಕೋಟಿ ನಮಸ್ಕಾರಗಳು. ಯಾಕೆಂತಂದರೆ ಇಲ್ಲಿಗೆ ಇಂದಿನ 1.5 ವರ್ಷದ ಹಿಂದೆ ನನ್ನ ಮಗ ಇನ್ನು SLC ಪಾಸಾಗಿದ್ದ. ಅವನ್ನ ಕರ್ಕೊಂಡೋಗಿ ಅಡ್ರೆಸ್ ಹುಡುಕೊಂಡೋಗಿ ನಾವು ಯೂಟ್ಯೂಬಲ್ಲಿ ನೋಡಿ ಅಡ್ರೆಸ್ ಹುಡುಕೊಂಡೋಗಿ ಅಲ್ಲಿ ನಾನು ನನ್ನ ಮಗನ ಬಿಟ್ಟು ಅಡಿಯುಡಿ ಸಾರಿಗೆ ಒಪ್ಪಿಸಿ ಅಲ್ಲಿ ನಾನು ಆ ವ್ಯವಸ್ಥೆ ನೋಡಬೇಕು ಹೇಗಿರುತ್ತೆ ಅಂತ ಹೇಳಿ. ಯಾಕೆಂದರೆ ತುಂಬ ದೂರಿಂದ ನಾವು ಚಿತ್ರದುರ್ಗ ಡಿಸ್ಟಿಕ್ಕು, ಹೊಸದುರ್ಗ ತಾಲೂಕು, ಶ್ರೀರಾಮಪುರ ಹೋಬಳಿ, ಹೆಗ್ಗೆರೆ ಗ್ರಾಮ ನಮ್ಮದು. ಇಷ್ಟು ದೂರಿಂದ ಮಗನ ಕರ್ಕೊಂಡೋಗಿ ಅಲ್ಲಿ ಹೆಂಗೆ ಸೇಫ್ಟಿ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅಲ್ಲಿ 2 ದಿನಗಳ ಕಾಲ ಇದ್ದು ನಾನು ತುಂಬ ಊಟ ಮಾಡಿ ಅಲ್ಲಿ ನೋಡ್ಕೊಂಡು ಬಂದೆ. ಅಲ್ಲಿ ಹೆಣ್ಮಕ್ಳು ಇದ್ದರಲ್ಲ, ಆ ಕಾರಣಕ್ಕಾಗಿ ಹೆಣ್ಮಕ್ಳಲ್ಲಿ ಇಲ್ಲೇ ಇದರಲ್ಲ, ಯಾವ ಥರ ಹುಡುಗರಿಗೆ ಸ್ಪೆಷಾಲಿಟಿ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಅಲ್ಲಿದ್ದೆ ನಾನು. ಆದರೆ ಅಲ್ಲಿನ ಸ್ಟಿಕ್ಟು ತುಂಬ ಇಷ್ಟ ಆಯಿತು. ಯಾಕೆಂದರೆ ಹೆಣ್ಮಕ್ಳಿಗೆ ಸಪ್ರೇಟು ಕೊಠಡಿ ಇದೆ ಮತ್ತು ಅವರು ಊಟಕ್ಕೆ ಬಿಟ್ಟಾಗ ಗಂಡು ಮಕ್ಕಳು ಆಚೆ ಹೋಗೋಂಗೇ ಇಲ್ಲ, ಗಂಡು ಮಕ್ಳಿಗೆ ಊಟಕ್ಕೆ ಬಿಟ್ಟಾಗ ಹೆಣ್ಮಕ್ಳು ಆಚೆ ಬರೋಂಗೇ ಇಲ್ಲ. ಆ ರೀತಿ ಆ ಒಂದು ವ್ಯವಸ್ಥೆ ನೋಡಿ ನನಗೆ ಅಲ್ಲಿನ ರೂಲ್ಸ್ ಇಷ್ಟ ಆಯಿತು. ಅದೇ ರೀತಿ ಮೊನ್ನೆ ಮಡಿಕೇರಿ ರ್ಯಾಲಿನಲ್ಲಿ ನನ್ನ ಮಗ ಎಕ್ಸಲೆಂಟ್ ರನ್ನಿಂಗು ಪಾಸ್ ಮಾಡ್ದೆ, ಫಿಸಿಕಲಲ್ಲಿ ಎಕ್ಸಲೆಂಟ್ ಹೊಡೆದ ಮತ್ತು ಮೆಡಿಕಲ್ ಫ್ರೆಶ್ ಆಯಿತು. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಬೆಳಗಿನ ಜಾವ 4 ಗಂಟೆಗೇ ಆ ಸಂಸ್ಥೆ ಓನರ್ ಏನಿದ್ದಾರೆ ಅವರು ಅಡಿಯುಡಿ ಸಾರು, ಅವರು ಮತ್ತು ಆ ಮಂಜು ಸಾರ್ ಎಲ್ಲ ಸೇರಿ ಆ PT ಮಾಸ್ಟ್ರು ಆ ಮಕ್ಕಳನ್ನ ದೊಣ್ಣೆ ತಗೊಂಡು 4 ಗಂಟೆಗೆ ಹೊಡೆದು ಎಬ್ಬಿಸ್ಕೊಂಡು ಹೋಗಿದ್ದು ನಾನು ಕಣ್ಣಾರೆ ಕಂಡಿದ್ದೀನಿ. ಹಾಗಾಗಿ ಇಲ್ಲಿ ನನ್ನ ಮಗ ಗ್ಯಾರಂಟಿ ಪಾಸಾಗ್ತಾನೆ ಅನ್ನೋ ಒಂದು ಧೈರ್ಯದ ಮೇಲೆ ಬಿಟ್ಬಿಟ್ಟು ನಾನು ಊರಿಗೆ ವಾಪಸ್ ಹೋಗ್ಬಿಟ್ಟೆ. 1.5 ವರ್ಷ ಮತ್ತೆ ನನ್ನ ಮಗನ ನಾನು ನೋಡಲಿಲ್ಲ. ಯಾಕೆಂದರೆ ಆ ವ್ಯವಸ್ಥೆ ಹಂಗಿತ್ತು ಆ ಸಂಸ್ಥೆಯಲ್ಲಿ. ಹಾಗಾಗಿ ಇವತ್ತು ನಿನ್ನೆ ನಮ್ಮ ಮಗನಿಗೆ ರಿಸಲ್ಟು ಬಂದಿದೆ. ನನ್ನ ಮಗನ ಫೈನಲ್ ಮೆರಿಟು ಪಾಸಾಗಿದ್ದಾನೆ. ಅಲ್ಲೂ ಮಡಿಕೇರಿನಲ್ಲಿ ಮಳೆಯಲ್ಲಿ ನೀವೆಲ್ಲ ನೋಡಿದ್ದೀರ, ಸುಮಾರು ವೀಡಿಯೋಗಳು ನೋಡಿರಿ. ಅದರಲ್ಲಿ ಆ ಮಳೆಯಲ್ಲೂ ತುಂಬ ಕಷ್ಟಪಟ್ಟು ಮಕ್ಕಳು ಎಲ್ಲ ಓಡಿದ್ವಿ, ಬೇರೆ ಮಕ್ಕಳು ಸಹ ತುಂಬ ಓಡಿದ್ದಾವೆ. ಅಲ್ಲೂ ಸಹ ಆರ್ಮಿಯವರು ಎಷ್ಟು ಕಷ್ಟಪಟ್ಟರು ಅಂದರೆ ಅವರು ಮನುಷ್ಯರೇ, ಆದರೆ ಮಕ್ಕಳನ್ನ ಒಂದೊಂದು ಬ್ಯಾಚು ಓಡಿಬಿಟ್ಟು ಅಲ್ಲಿ ಕೂತ್ಕೊಳ್ಳೋರು ಅವ್ರವ್ರ ಸೇಫ್ಟಿ ಪ್ಲೇಸಲ್ಲಿ. ಬಟ್ ಆರ್ಮಿಯವರು ಬೆಳಗಿಂದ ಅವರು ಮಕ್ಕಳದು ರ್ಯಾಲಿ ಮುಗಿಯೋವರೆಗೂ ಸಹ 1 ಡೇ ಫುಲ್ ಅವ್ರು ನಿಲ್ಲಬೇಕಾಯ್ತಲ್ಲ. ನಿಜವಾಗ್ಲೂ ಅವ್ರಿಗೆ ನಾವು ನಮಸ್ಕಾರ ಮಾಡಲೇಬೇಕು, ಯಾಕೆಂದರೆ ಅಷ್ಟು ಈಸಿ ಅಲ್ಲ ಅದು. ಹಾಗಾಗಿ ನನ್ನ ಮಗ ಪಾಸಾಗಿದ್ದಾನೆ, ಆ ಕಾರಣಕ್ಕಾಗಿ ನಾನು ಇಷ್ಟೊಂದು ಮಾತಾಡಬೇಕಾಯಿತು. ಇನ್ನು ಪೇರೆಂಟ್ಸ್ಗಳದಾದರೆ ಬೇರೆ ನನ್ನಂತೆ ಎಷ್ಟು ಜನಕ್ಕೆ ಆಸೆ ಇದೆ, ನನ್ನ ಮಗ ಆರ್ಮಿಗೆ ಸೇರಬೇಕು ಅನ್ನೋ ಆಸೆ ಇದೆ. ಅವರೆಲ್ಲರಿಗೂ ಹೇಳೋದೇನಪ್ಪ ಅಂತಂದರೆ, ನಾನು ಕಂಡಂತೆ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿನಲ್ಲಿ ಚೆನ್ನಾಗಿದೆ. ಒಮ್ಮೆ ಭೇಟಿ ಕೊಟ್ಟು ಅದನ್ನು ನೋಡಿರಿ. ಮತ್ತು ಅಲ್ಲಿರ್ತಕ್ಕಂಥ ಹುಡುಗರು ಹೇಳೋದು ಅಷ್ಟೇ, ಈಗ ನನ್ನ ಮಗ ಏನು ಕಷ್ಟಪಟ್ಟು ಸ್ಟ್ರಗಲ್ ಮಾಡ್ದೆ, ಆ ರೀತಿ ನೀವು ಸ್ಟ್ರಗಲ್ ಮಾಡಿದ್ರೆ ಖಂಡಿತ ನೀವು ವಿನ್ ಆಗ್ತೀರ ಅಂತ ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ನಾನು ಅಲ್ಲಿ ಅನ್ನ ತಿಂದಿದ್ದೀನಿ 4-5 ದಿವಸ. ಹಾಗಾಗಿ ಆ ಸಂಸ್ಥೆಗೆ ಮತ್ತು ಆ ಸಿಬ್ಬಂದಿ ವರ್ಗಕ್ಕೂ ನಾನು ಕೃತಜ್ಞನಾಗಿರ್ತೀನಿ. ನಾವು ಎಷ್ಟೇ ತಿಂಗಳ ಹಣ ಕೊಟ್ಟಿರ್ಬೋದು, ಹಣ ಕೊಡೋದು ಮುಖ್ಯ ಅಲ್ಲ, ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡಿ ಕೊಡ್ತಾರೆ. ಆದರೆ ಹಣನ ಕರಗಿಸಿ ಆ ಮಕ್ಕಳಿಗೆ ಟೈಮಿಗೆ ಕರೆಕ್ಟಾಗಿ ಊಟ ಕೊಟ್ಟು ಅವ್ರಿಗೆ ಯಾವ ರೀತಿಯಾದ ಕೊರತೆ ಆದ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಯಾಕೆಂದರೆ ಅದು ನನ್ನ ಮಗ ಹೇಳ್ತಾ ಇದ್ದನು, ಇವತ್ತು ಇದು ಊಟ ಮಾಡಿದೆ ಅಂತ ಹೇಳ್ತಾ ಇದ್ದನು. ಹಾಗಾಗಿ ಅನ್ನ ಕೊಟ್ಟಂಥ ಅಡಿಯುಡಿ ಸಾರಿಗೆ ನಾವು ಋಣಿಯಾಗಿರ್ತೀವಿ. ಸರ್, ನಾನು ಅಲ್ಲಿ 1.5 ವರ್ಷದಿಂದ ಊಟ ಮಾಡ್ಕೊಂಡು ಬಂದೆ. ಅಲ್ಲಿ ಸೇಮ್ ನನ್ನ ಸ್ವಂತ ಮನೆ ಇದ್ದಂಗೆ ಇತ್ತು ಆ ಸಂಸ್ಥೆ. ಯಾವುದಕ್ಕೂ ಕೊರತೆ ಇರಲಿಲ್ಲ. ಇಲ್ಲಿ ಹೆಂಗೆ ಫ್ರೀಡಮು ಅಲ್ಲಿ ಇನ್ನೂ ಫ್ರೀಡಮ್ ಇತ್ತು ನನಗೆ. ಹಂಗಾಗಿ ನನಗೆ ಟ್ರೈನ್ ಮಾಡಿದ ಎಲ್ಲ ಗುರುಗಳಿಗೂ, ಅಡಿಯುಡಿ ಸರ್ಗೂ, ಸಂಸ್ಥೆಗೂ ನಾನು ಧನ್ಯವಾದ. ಯಾವತ್ತೂ ನಾನು ಋಣಿಯಾಗಿರ್ತೀನಿ ಆ ಸಂಸ್ಥೆಗೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು.
ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.